ಬಜೆಟ್ನಿಂದ ಭಾಳ ಮುಖ್ಯವಾಗಿ ನಾವು ಈ ರಾಷ್ಟ್ರೀಯ ಸಮಸ್ಯೆಗಳಿದಾವಲ್ಲ ಅವುಗಳನ್ನು ಕಡಿಮೆ ಮಾಡೋದಕ್ಕೆ. ಇವತ್ತು ಸಿಕ್ಕಾಪಟ್ಟೆ ನಿರುದ್ಯೋಗ ಇದೆ. ನಿರುದ್ಯೋಗನ ಇದು ಮಾಡಬೇಕು ಅಂತ ಅಂದರೆ ನಮ್ಮ ಜಿಲ್ಲೆ ಒಳಗೆ ಇಂದ ಶುರು ಮಾಡ್ಕೊಂಡಂಗೆ ನಮ್ಮ ರಾಜ್ಯದ್ದು ಮತ್ತು ನಮ್ಮ ದೇಶಾದ್ಯಂತ ಸರ್ಕಾರದ ಹುದ್ದೆಗಳೇನಿದಾವೋ ಅವುಗಳನ್ನೆಲ್ಲವನ್ನು ಕೂಡ ಈ ಕೂಡಲೇ ಭರ್ತಿ ಮಾಡಬೇಕು. ಅದು ಪ್ರಥಮ ಆದ್ಯತೆ ಆಗಬೇಕು. ಅದರ ಜೊತೆಗೆ ಇನ್ನೊಂದು ಆಗಬೇಕಾಗಿರೋದೇನು ಅಂದರೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ, ಅದರ ದಿನಗೂಲಿಯ ಮೊತ್ತ ಜಾಸ್ತಿ ಆಗಬೇಕು ಮತ್ತು ಇದನ್ನು 150 ದಿವಸಕ್ಕೆ ಏರಿಸಬೇಕು. ಅದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರನೇ ಅಲ್ಲ, ನಗರ ಪ್ರದೇಶಗಳಿಗೂ ಕೂಡ ಅದನ್ನು ವಿಸ್ತರಿಸುವಂಥ ಕೆಲಸ ಆಗಬೇಕು. ಈ ಥರದ ಇವುಗಳನ್ನು ಈ ಗ್ರಾಮೀಣ ಭಾಗದಲ್ಲಿ ಮಾತ್ರ ಅಲ್ಲದೇನೆ ನಗರ ಪ್ರದೇಶಗಳಲ್ಲೂ ಕೂಡ ಈ ಥರದ ಉದ್ಯೋಗ ಖಾತ್ರಿ ಯೋಜನೆಗಳನ್ನು ಜಾರಿಗೊಳಿಸುವಂಥದ್ದಾಗಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆ ಒಳಗಿರುವಂಥ ಹುದ್ದೆಗಳನ್ನು ಎಲ್ಲವನ್ನೂ ಕೂಡ ಕೂಡಲೇ ಭರ್ತಿ ಮಾಡಬೇಕು. ಸರ್ಕಾರದ ಎಲ್ಲ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಬೇಕು. ಈ ಸರ್ಕಾರದ ಹುದ್ದೆಗಳನ್ನು ಭರ್ತಿ ಮಾಡದೇ ಇದ್ದರೆ ನಿರುದ್ಯೋಗವನ್ನು ಇವರು ಯಾವುದೇ ರೀತಿಯಾಗಿ ಇದು ಮಾಡಲಿಕ್ಕಾಗಲ್ಲ. ಅದರ ಜೊತೆಗೆ ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಉತ್ಸಾಹ ತೋರಿಸೋದ್ರ ಬದಲಾಗಿ ಹಳೆ ಯೋಜನೆಗಳಿಗೆ ಹೆಚ್ಚಿನ ಅನುದಾನವನ್ನು ಅವರು ಕೊಡಬೇಕು. ಹೆಚ್ಚಿನ ಅನುದಾನವನ್ನು ಕೊಡೋದ್ರ ಮೂಲಕ ಆ ಯೋಜನೆಗಳು ಏನು ಸಾರ್ಥಕತೆ ಇತ್ತು ಅವುಗಳನ್ನು ಪೂರೈಸುವಂಥ ಕೆಲಸವನ್ನು ಇವು ಮಾಡಬೇಕು ಅಂತ ನಾನು ಈ ಆಯವ್ಯಯದಿಂದ ನಿರೀಕ್ಷೆ ಮಾಡ್ತೀನಿ.